ಸಿಕ್ತಿಲ್ಲ ಅದು. ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಂಗೆ ಮಾತಾಡಿದ್ದಂತೂ ನಿಜ. ಬಟ್ ಆ ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಂದ್ರೆ ಏನು ಡಿ ಕೆ ಶಿವಕುಮಾರ್ನ ಇಮಿಡಿಯೇಟ್ ಬದಲೇ ಮಾಡಿಬಿಡ್ತಾರೇನೋ, ಅವರ ಬದಲು ಹೊಸ ರಾಜ್ಯಾಧ್ಯಕ್ಷರು ಬರ್ತಾರೇನೋ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತದು. ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದಿಲ್ಲ. ಈಗ ಕಾಂಗ್ರೆಸ್ಸಿಗೆ ಕರ್ನಾಟಕ ತೆಲಂಗಾಣ ಭಾಳ ಇಂಪಾರ್ಟೆಂಟ್. ಯಾಕೆ ಅನ್ನೋದನ್ನೇನು ಬಿಡಿಸಿ ಹೇಳ್ಬೇಕಾ? ನಿಮ್ಗೆ ಗೊತ್ತಾಗೋದಿಲ್ವ? ಗೊತ್ತಾಗತ್ತೆ ನಿಮಗೆ. ಕರ್ನಾಟಕ ತೆಲಂಗಾಣ ತುಂಬ ಇಂಪಾರ್ಟೆಂಟು. ಇಲ್ಲಿ ಏನೇ ನಿರ್ಧಾರ ತಗೊಳ್ಳದಿದ್ದರೂ ಮೈ ತುಂಬ ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ತಾರೆ. ಬಣಗಳಿದ್ದಾವೆ ಅಂತ ಯಾರೋ ಒಬ್ಬರನ್ನ ಎದುರಾಕ್ಕೊಂಡು ಇನ್ಯಾರನ್ನೋ ಸಮಾಧಾನ ಮಾಡೋಕ್ಕೆ ಹೋಗಿ ಹೋಗಿ ಮತ್ತೊಂದು ಮಾಡ್ಕೊಳ್ಳೋದಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಡಿ ಕೆ ಶಿವಕುಮಾರರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಮಿಡಿಯೇಟಾಗಿ ಇಳಿಸ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವರಿಗೆ ಬಹಿರಂಗವಾಗಿ ಅಲ್ಲದೆ ಹೋದರು. ಬಹಿರಂಗವಾಗಿ ಹೇಳಿದ್ದೇನು, ಲೋಕಸಭಾ ಚುನಾವಣೆ ಮುಗಿಯೋ ತನಕ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಬಟ್ ಆಂತರಿಕವಾಗಿ ಅವರಿಗೆ ವರಿಷ್ಠರು ಕೊಟ್ಟಿರುವಂಥ ಮಾತು, ನಿಮ್ಮನ್ನು ಕೆಳಗಿಳಿಸೋದಾದರೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿಯೇ ಕೆಳಗಿಳಿಸ್ಬೇಕು ಅಂತ. ಆ ರೀತಿಯಾದ ಒಂದು ಮಾತು ಕೊಟ್ಟಿದ್ದಾರೆ. ಅದನ್ನು ಹಿಡ್ಕೊಂಡು ಕುಂತಿದ್ದಾರೆ ಅವರು. ಈ ಮಧ್ಯದಲ್ಲಿ ನಮ್ಮ ಟಿ ನರಸೀಪುರದಲ್ಲಿ ಅಲ್ಲೂ ತ್ರಿವೇಣಿ ಸಂಗಮ ಇದೆ, ಅಲ್ಲೂ ಕುಂಭಮೇಳ ಆಗತ್ತೆ. ಆ ಕುಂಭಮೇಳಕ್ಕೆ ನೀವು ಪ್ರಯಾಗ್ರಾಜ್ನ ಕುಂಭಮೇಳ ಮುಗಿಸ್ಕೊಂಡು ಟಿ ನರಸೀಪುರದ ಕುಂಭಮೇಳಕ್ಕೂ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ ನಂತರ ಅದರ ವಿಡಿಯೋ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬರೆದಿರುವಂತಹ ಶಬ್ದಗಳು ಅವು ಒಂಥರ, ಇದನ್ನು ವೈರಾಗ್ಯ ಅಂತಿರೋ ಏನಂತಿರೋ ನೋಡಿ ನೀವೇ. ಏನಂತವ್ರು ಹೇಳೋದು, ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ. ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಇದು. ಇದೆಲ್ಲ ಕಾಂಗ್ರೆಸ್ನವ್ರದ್ದಾಯ್ತು. ಕ್ವಿಕ್ಲಿ ಬಿ ಜೆ ಪಿ ಅವ್ರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.